ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಯಾದ ಕಾಯಿ ಕಡುಬು ಮಾಡುವುದು ಹೇಗೆ ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಇಲ್ಲಿ 1 ಲೋಟ ಅಕ್ಕಿಯನ್ನು ನಾನು 4 ಗಂಟೆ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನೀಗ ನಾವು ನೈಸಾಗಿ ರುಬ್ಕೋಬೇಕು. ಇದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈ ಅಕ್ಕಿಯನ್ನು ನಾವು ಈಗ ರುಬ್ಕೊಂಡಿದ್ದೀವಿ. ಇದನ್ನು ನಾನು ಈ ಬಾಣಲಿಗೆ ಹಾಕ್ಕೊಂಡು ಅದನ್ನು ಗಟ್ಟಿ ಬರೋವರೆಗೂ ನಾವು ಮುಗಿತಾ ಇರಬೇಕಾಗುತ್ತೆ. ನೋಡಿ, ಇದನ್ನು ಹೀಗೆ ನಾವು ಮಗಿತಾನೆ ಇರಬೇಕು, ಇಲ್ಲ ಅಂದರೆ ತಳ ಹತ್ತುತ್ತೆ. ಅದು ಗಟ್ಟಿ ಆಗೋವರೆಗೂ ಇದೇ ಥರ ಮಗಿತಾ ಇರಬೇಕು, ಸಣ್ಣ ಉರಿಯಲ್ಲಿ ಮಗಿಸ್ಬೇಕು. ನೋಡಿ ವೀಕ್ಷಕರೇ, ಇದೀಗ ಹಿಟ್ಟು ಇದು ಚೆನ್ನಾಗಿ ಗಟ್ಟಿ ಬಂದಿದೆ. ಇಷ್ಟು ಗಟ್ಟಿ ಆಗೋವರೆಗೂ ನಾವು ಅದನ್ನು ಮಗಿಸ್ಕೋಬೇಕು. ಈಗ ಅದನ್ನು ಸ್ವಲ್ಪ ತಣ್ಣಗಾಗೋದ್ರಲ್ಲಿ ಬಿಡಬೇಕು. ಅದನ್ನು ನೋಡಿ, ಹಿಟ್ಟು ಇಷ್ಟೇ ಗಟ್ಟಿಯಾಗಿದೆ. ಇದಕ್ಕೆ ಒಂದು 1/4 ಚಮಚ ಆಗುವಷ್ಟು ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ. ವೀಕ್ಷಕರೇ, ಈ ಕಾಯಿ ಕಡುಬಿಗೆ ನಾವು ಹಿಟ್ಟನ್ನು ಸಿದ್ಧಪಡಿಸ್ಕೊಂಡಿದ್ದೀವಿ. ಈಗ ಹೂರಣ ಮಾಡ್ಕೋಬೇಕು. ನೋಡಿ, ಒಂದು ತೆಂಗಿನಕಾಯಿಯನ್ನು ನಾನು ತುರಿದು ಒಂದು ಸುತ್ತು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಹೂರಣಕ್ಕೆ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬಾಣಲಿಗೆ. ನೋಡಿ, ಒಂದು 1/4 kg ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹೂರಣ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಒಂದು 15 ನಿಮಿಷ ನಾವು ಇದೇ ಸಣ್ಣ ಉರಿಯಲ್ಲಿ ನಾವು ಹೀಗೆ ಮುಗಿತಾ ಇರಬೇಕು. ಅದು ಬೆಲ್ಲ ಎಲ್ಲ ಕರಗಿ ಅದೇ ಹೂರಣ ಸಿದ್ಧ ಆಗುತ್ತೆ. ನೋಡಿ, ಇದೀಗ ಹೂರಣ ಸಿದ್ಧ ಆಗಿದೆ. ಇದಕ್ಕೆ 1 ಚಮಚ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಒಂದು ಪಾತ್ರೆಗೆ ವರ್ಗಾಯಿಸ್ಕೊಂಡು ಒಂದು 10 ನಿಮಿಷ ಬಿಡಬೇಕು, ತಣ್ಣಗಾಗೋವರೆಗೂ. ನೋಡಿ ವೀಕ್ಷಕರೇ, ನಾವು ಸಿದ್ಧಪಡಿಸಿದ ಹಿಟ್ಟನ್ನು ಈ ಥರ ಲರಿಸ್ಕೊಂಡಿದ್ದೀವಿ. ಇದರೊಳಗೆ ನಾವು ಈಗ ಈ ಹೂರಣವನ್ನು ತುಂಬಬೇಕು. ಅದನ್ನು ಈ ಥರ ಮಡಚಬೇಕು. ಹೀಗೆ ನೋಡಿ, ಹೀಗೆ ಮಡಚಿ ನಾವು ಅದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು. ವೀಕ್ಷಕರೇ, ಈ ಕಾಯಿ ಕಡುಬು ಮಾಡಲು ನಾವು ಹಿಟ್ಟಿಗೆ ಹೂರಣವನ್ನು ತುಂಬಿಸಿ ಸಿದ್ಧಪಡಿಸಿ ಇಟ್ಕೊಂಡಿದ್ದೀವಿ. ಇದನ್ನು ನಾವು ಒಂದು 15 ನಿಮಿಷ ಹಬೆಯಲ್ಲಿ ಬೇಯಿಸ್ಕೋಬೇಕು. ನೋಡಿ ವೀಕ್ಷಕರೇ, ಈ ಕಾಯಿ ಕಡುಬು ಸಿದ್ಧವಾಗಿದೆ. ಇದು ನಾಗರ ಪಂಚಮಿಗೆ ತುಂಬ ವಿಶೇಷ. ಇದನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.